ಹಾಕಿಕೊಂಡು ಲೆಕ್ಕಿಲ್ಲ. ಸ್ಪ್ಲಿಟ್ ಆಗಿರುತ್ತೆ ರೋಡ್. ಒಂದು ಹೆಂಗ್ಸ್ ಬಿಟ್ಕೊಂಡು ಸೀಬೆ ಹಣ್ಣು ಮಾಡ್ತಿರ್ತಾರೆ. ಎರಡಕ್ಕೂ ಒಂದೇ ಆನ್ಸರ್. ಯಾರು ಹೇಳ್ತೀರಾ ಈ ಸೀಬೆ ಹಣ್ಣಿಗೆ ಎಷ್ಟು ಅಂತ? 100 ಹೋಗಿ 100. ಒಂದೊಂದು ಸ್ಟಾರ್ಟ್ ಮಾಡೋಣ. ಇನ್ನೊಂದು ಕ್ವಶನ್. ಈಸಿ. ಕಷ್ಟ. ಇಟ್ಸ್ ಅ ಥಿಂಗ್ ಈಸಿ ಟು ಲಿಫ್ಟ್, ಹಾರ್ಡ್ ಟು ಥ್ರೋ. ಅದು ನನ್ನ ಬಾಡಿಲಿದೆ. ಯಾರ ಬಾಡಿಲಿ? ನನ್ನ ಬಾಡಿ. ನನ್ನ ಕ್ವೆಶ್ಚನ್ ಇಷ್ಟೇ. ಇಬ್ರು ಮಕ್ಕಳು ಹೋಟೆಲ್ಗೆ ಹೋಗ್ತಾರೆ, 3 ಕಾಫಿ ಆರ್ಡರ್ ಮಾಡ್ತಾರೆ, ಎಲ್ಲರೂ ಕಾಫಿ ಕುಡಿತಾರೆ, ಬರ್ತಾರೆ. ಎಲ್ಲರೂ ಕಾಫಿ ಕುಡಿತಾರೆ, ಬರ್ತಾರೆ. ಇಬ್ರಪ್ಪ ಇಬ್ರು ಮಕ್ಕಳು. ಓ ಮೈ ಗಾಡ್. ಓಕೆ, ಇವಾಗ 3 ಜನ ಕ್ವಶನ್ ಕೇಳ್ತೀನಿ, ಆನ್ಸರ್ ಮಾಡ್ಬೇಕು. ಆಯ್ತಾ? ನಿಮ್ಗೆ ಆನ್ಸರ್ ಗೊತ್ತಾಯ್ತು ಅನ್ಬೇಕು, ಹೇಳ್ಬಾರ್ದು. ನೀವು ಗೆಸ್ ಮಾಡ್ಬೇಕು. ನೀವು ಮೇನ್ ಪಾರ್ಟಿಸಿಪೆಂಟ್ಸ್. ಈಗ ಹಾಕಿಕೊಂಡು ಲೆಕ್ಕಿಲ್ಲ. ಓಕೆನಾ? ಓಕೆ, ಕ್ವಶನ್ ಇಸ್, ಒಂದು ರೋಡ್ ಇರುತ್ತೆ. ಆಯ್ತಾ? ಒಂದು ಹೆಂಗ್ಸ್ ಕೂತ್ಕೊಂಡು ಸೀಬೆ ಹಣ್ಣು ಮಾಡ್ತಾರೆ. ಸ್ಪ್ಲಿಟ್ ಆಗಿರುತ್ತೆ ರೋಡು. ಆ ರೋಡ್ ಮಧ್ಯದಲ್ಲಿ ಒಂದು ಹೆಂಗ್ಸ್ ಕೂತ್ಕೊಂಡು ಸೀಬೆ ಹಣ್ಣು ಮಾಡ್ತಿರ್ತಾರೆ. ಒಬ್ಬ ಹುಡುಗ ಬಂದು ಕೇಳ್ತಾನೆ, ಈ ರಸ್ತೆ ಎಲ್ಲಿಗೆ ಹೋಗುತ್ತೆ? ಇನ್ನೊಬ್ಬ ಬಂದು ಕೇಳ್ತಾನೆ, ಹಣ್ಣು ಎಷ್ಟು ಅಂತ. ಎರಡಕ್ಕೂ ಒಂದೇ ಆನ್ಸರ್. ಯಾರು ಹೇಳ್ತೀರಾ? ರಸ್ತೆ ಎಲ್ಲೋಗುತ್ತೆ ಅಂತ ಒಬ್ಬ ಕೇಳ್ತಾನೆ. ಇನ್ನೊಬ್ಬ ಕೇಳ್ತಾನೆ, ಈ ಸೀಬೆ ಹಣ್ಣಿಗೆ ಎಷ್ಟು ಅಂತ. 100 ಹೋಗಿ 100. ಇನ್ಯಾರು ಕೇಳಿದ್ರಾ? ನೀನ್ ಆನ್ಸರ್ ಮಾಡಂಗಿಲ್ಲ. ನಿಮ್ಗೆ ಓದಾಗಿಲ್ವಾ? ನಮ್ಗೆ ಓದಾಗಲ್ಲ. ಹಂಗಲ್ಲ, ಯೋಚನೆ ಗೊತ್ತಾಗ್ಲಿಲ್ಲ ಅಂದ್ರೆ ನಮ್ಗೇನು ಇದಾಗುತ್ತೆ. ಕೆಲವೊಂದ್ಸರಿ ದೊಡ್ಡವ್ರಿಗೆ ಗೊತ್ತಾಗಲ್ಲ ಕಣ, ಚಿಕ್ಕವ್ರಿಗೆ ಗೊತ್ತಾಗುತ್ತೆ. ಗೊತ್ತಾಗಿಲ್ಲ ಸಿರಿ ನಿಂಗೆ? ಅವನು ಹೇಳಿದ ತಪ್ಪು ಅಂದ್ರೆ ಅವನು ಒಬ್ಬ ಕೇಳ್ತಾನೆ, ಈ ರೋಡ್ ಎಲ್ಲಿ ಹೋಗುತ್ತೆ ಅಂತ. ಕೌಂಟೌನ್ ಸ್ಟಾರ್ಟ್ ಮಾಡೋಣ. ಕೌಂಟೌನ್ ಸ್ಟಾರ್ಟ್ ಮಾಡ್ತೀನಿ. ಗೊತ್ತಾಗುತ್ತಿಲ್ವಾ ಆನ್ಸರ್? ಊರು. ಅದೇ ಫೈನಲ್ ಆನ್ಸರ್. 100. ನಿಮ್ದೇನು ಆನ್ಸರು? ನಿಮಗೂ ಗೊತ್ತಿಲ್ವಾ? ಹೇಳ. ಬಿಕಾಸ್ ನಮ್ಮ ಜನನ ಜಾಸ್ತಿ ಹೊತ್ತು ಕಾಯ್ಸಕ್ಕಾಗಲ್ಲ. ಸೊ ಇಷ್ಟರೊಳಗೆ ಆಲ್ರೆಡಿ ಗೆಸ್ ಮಾಡ್ಬಿಟ್ಟಿರ್ತಾರೆ ಜನ. ದ ಆನ್ಸರ್ ಈಸ್ 4 ಆಣೆ. 4 ಆಣೆ. ದಾರಿ ಎಲ್ಲಿಗೆ ಹೋಗುತ್ತೆ? 4 ಆಣೆ. ಫೇಲ್. 100. ಓಕೆ, ಇನ್ನೊಂದು ಕ್ವಶನ್. ನಾನು ಕ್ವಶನ್ ಕೇಳಿದೆ, ಇವ್ರು 3 ಜನ ಸೋತ್ರು. ಆಯ್ತಾ? ಆ ಕ್ವಶನ್ ಆಗೋಯ್ತು ಚಿನ್ನ. ಹೇಳ್ಬಿಟ್ಟೆ. ಸೊ ಇವಾಗ ಇನ್ನೊಂದು ಕ್ವಶನ್ ಮಾಡ್ತೈತಲ್ಲ. ಓಕೆ. ಇದು ಆಕ್ಚುಲಿ ನಾನು ಕೇಳ್ಬಿಟ್ಟಿದ್ದೀನಿ. ನಾನು ಮುಂಚಿನವ್ರಿಗೆ ನಿಮ್ಗೆ ಗೊತ್ತಾಗೋದಿಲ್ಲ. ಈ ವಸ್ತು ಎತ್ತೋದು ಸುಲಭ, ಎಸೆಯೋದು ಕಷ್ಟ. ಗೊತ್ತಾದ್ರೆ ಗ್ರೂಪ್ ಡಿಸ್ಕಷನ್ ಮಾಡ್ಬೋದಾ? ಮಾಡ್ಕೊಳ್ಳಿ. ಆಯ್ತು. ಬ್ರಹ್ಮ ನೀನೇ ಹೇಳ್ಬೇಕಾಗಿರೋದು. ನೀನೇ ಇದೆಲ್ಲ ಸೃಷ್ಟಿ ಮಾಡ. ಎತ್ತೋದು ಈಸಿ, ಎಸೆಯೋದು ಕಷ್ಟ. ನೀವೆಲ್ಲ ಹೇಳ್ಬಾರ್ದು ಆನ್ಸರ್. ಗೊತ್ತಾಯ್ತು ಅಂದ್ರೆ ಎತ್ತೋದು ಈಸಿ, ವಸ್ತು ಎತ್ತೋದು ಕಷ್ಟ. ನಾವು ನಮ್ಗೊಂದು ಆನ್ಸರ್ ಇದೆ. ಹೇಳ ಆನ್ಸರ್. ಮೊಸರು. ಉಸುರು ಕಣ. ಮೊಸರು ಅಂತೆ. ರಾಂಗ್.
ಎಸೆಯೋದ್ ಕಷ್ಟ. ಆ ವಸ್ತು ಇಟ್ಸ್ ಅ ಥಿಂಗ್ ಈಸಿ ಟು ಲಿಫ್ಟ್ ಹಾರ್ಡ್ ಟು ಥ್ರೋ. ಟೆಲ್ ಮಿ ವಾಟ್ ಇಟ್ ಇಸ್. ಹಲೋ ಉಪಯೋಗಿಸಿ ಪ್ರಮೋದ, ಏನ್ ಮಾಡ್ತಿದ್ಯಾ ನೀನು? ಎಲ್ಲೋ ಒಂದ್ ಕಡೆ ಮೂಲೆಯಲ್ಲಿ ಕೂರ್ಸಿದ್ದೆ ಇಷ್ಟು ದಿನ. ಇವ್ರು ಕೇಳಿದ್ರೆ ವರ್ಕೌಟ್ ಕೆಲ್ಸ ಕೊಡು, ತಲೆಗೆ ಕೆಲ್ಸ ಕೊಡು. ಹೇಳಿಪ್ಪ, ಬೇಗ ಬೇಗ ಹೇಳಿ. ಈ ಎಸೆಯೋದ್ ಕಷ್ಟ. ಇವನೇ ಬ್ರಹ್ಮ, ಎಂತದ್ ಈಸಿ ಎಸೆಯೋದ್ ಕಷ್ಟ. ಓಕೆ, ಗೊತ್ತಿಲ್ವಾ? ಸೋತ್ರ, ಸೋತ್ಯ ಅಲ್ಲ, ಸೋತ್ರ, ತಿಂಗ ಮನುಷ್ಯ. ಓಕೆ ಓಕೆ, ಒಂದ್ ಕ್ಲೂ ಕೊಡ್ಲಾ? ಅದು ಹೇಳಿದ್ರೆ ಅದು ಗೊತ್ತಾಗ್ಬಿಡುತ್ತಾ? ನನ್ನ ಬಾಡಿಲಿದೆ. ಯಾರ ಬಾಡಿಲಿಲ್ಲ? ನನ್ನ ಬಾಡಿ. ಬೇರೆ ಯಾರ ಬಾಡಿಲಿಲ್ಲ, ನನ್ನ ಬಾಡಿಲಿದೆ ಅಷ್ಟೇ. ಇಟ್ಸ್ ಅ ಥಿಂಗ್ ಅಂದ್ರೆ ಇಟ್ ಈಸ್ ದೇರ್ ಆನ್ ಮೈ ಬಾಡಿ, ನಾಟ್ ಲಿಟ್ರಲಿ ಇದು. ಹೂ, ಇಟ್ ಅಪಿಯರ್ಸ್ ಆನ್ ಮೈ ಬಾಡಿ. ಹೂ ಎಲ್ಲಾರ ಬಾಡಿಲೂ, ನನ್ನೊಬ್ಳು ಬಾಡಿಲೇ ಇದೆಯಾ ಅದು? ನನ್ ತಲೆಗಿಲ್ಲ. ಎಲ್ಲಾರ ಬಾಡಿಲೂ ಇದೆಯಾ? ಅದೇ ಹೇಳ್ತಾರೆ, ನನ್ನ ಬಾಡಿ ಮಾತ್ರ ಇರೋದು. ಏ, ನಮ್ ಕಾಲಲ್ಲಿ ಇರೋದು ಚಪ್ಪಲಿ. ಗಡ್ಡ. ನನ್ನ ಹತ್ರ ಇಲ್ಲ. ನಾಟ್ ಲಿಟ್ರಲಿ, ನಾಟ್ ಲಿಟ್ರಲಿ, ಇಟ್ಸ್ ದೇರ್ ಆನ್ ಮೈ ಬಾಡಿ. ಬೊಟ್ಟು. ಏ, ನನ್ ತಲೆ ತಲೆ ಮಾಡಿದೆ ಕಣ. ಗೊತ್ತಿಲ್ವಾ? 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 ಇಟ್ಸ್ ಅ ಫೆದರ್. ಫೆದರ್ ಅಲ್ಲ. ಈಸಿ ಟು ಲಿಫ್ಟ್, ಹಾರ್ಡ್ ಟು ಥ್ರೋ. ಅಲ್ಲ, ನೀನ್ ಕವರ್ ಮಾಡ್ಕೊಂತೀರಿ, ಅದಕ್ಕೆ ನಮಗೆ ಗೊತ್ತಾಗ. ಇವರು ಫೇಲ್, ಫೇಲ್, ಫೇಲ್. ಆಲ್ ಆರ್ ಫೇಲ್ಯೂರ್ಸ್. That's okay. Failure is a stepping stone to success. ನಾನ್ ಕೇಳ್ತೀನಿ ಕ್ವಶನ್. 88 ಕೀಸ್ ಇರುತ್ತೆ, ಒಂದು ಡೋರ್ ಓಪನ್ ಮಾಡಕ್ ಆಗಲ್ಲ. ಕೀಬೋರ್ಡ್ ಕೀಬೋರ್ಡ್. ನಾನು ಫಸ್ಟ್ ಆನ್ಸರ್ ಹೇಳಿದ್ದೆ. ನಾನ್ ಕೇಳ್ತೀನಿ ಕ್ವಶನ್. 88 ಕೀಸ್ ಇರುತ್ತೆ, ಒಂದ್ ಡೋರ್ ಓಪನ್ ಮಾಡಕ್ ಆಗಲ್ಲ. ಈಗ ಇನ್ನೊಂದು ಕ್ವಶನ್. ಒಂದು ಬ್ರಿಡ್ಜ್ ಆಯ್ತಾ? ಬ್ರಿಡ್ಜ್ ಕೆಳಗಡೆ ಒಂದು ನದಿ ಇರುತ್ತೆ, ಮೇಲ್ಗಡೆ ಒಂದು ಗಾಡಿ ಕೆಟ್ಟೋಗ್ಬಿಟ್ಟಿರುತ್ತೆ. ಸೊ ಒಬ್ಬ ಬಂದು ಕೇಳ್ತಾನೆ, ಗಾಡಿಗೆ ಏನಾಯ್ತು, ಯಾಕೆ ಕೆಟ್ಟೋಯ್ತು ಅಂತ. ಇನ್ನೊಬ್ಬ ಬಂದು ಕೇಳ್ತಾನೆ, ಕೆಳಗಡೆ ಯಾವ ನದಿ ಇದೆ ಅಂತ. ಎರಡಕ್ಕೂ ಒಂದೇ ಆನ್ಸರ್. ಒಂದು ಬ್ರಿಡ್ಜ್ ಇರುತ್ತೆ, ಬ್ರಿಡ್ಜ್ ಕೆಳಗಡೆ ನದಿ ಇರುತ್ತೆ, ಮೇಲೆ ಒಂದು ಗಾಡಿ ಕೆಟ್ಟು ನಿಂತಿರುತ್ತೆ. ಒಬ್ಬ ಬಂದು ಕೇಳ್ತಾನೆ, ಗಾಡಿಗೆ ಏನಾಯ್ತು, ಯಾಕೆ ಕೆಟ್ಟೋಯ್ತು ಅಂತ. ಇನ್ನೊಬ್ಬ ಬಂದು ಕೇಳ್ತಾನೆ, ಕೆಳಗಡೆ ಇರೋ ನದಿ ಯಾವುದು ಅಂತ. ಎರಡಕ್ಕೂ ಒಂದೇ ಆನ್ಸರ್. ಇದೆಲ್ಲೋ ಕೇಳ್ದಂಗಿದೆ. ಅಂದ್ರೆ ಆನ್ಸರ್ ಕೇಳಿದ್ದೀರಾ? ಆನ್ಸರು ಅದೇ ಸಡನ್ ಆಗಿ ನೆನಪಾಗ್ತಾ ಇಲ್ಲ. ಹೇಳ್ಬೇಡಿ, ಹೇಳ್ಬೇಡಿ, ಬನ್ನಿ ಕಿವಿಲಿ. ಯಾವ ಹೆಸರೆಲ್ಲ ಹೇಳ್ಕೊಂಬರೋಣ. ನನ್ ಕೀಳು ಹೇಳಿ. ರೈಟ್ ರೈಟ್ ರೈಟ್. ಏ ವಿನ್ನರ್, ಧವನ್ಸ್ ಮಾಮ್ ಇಸ್ ಅ ವಿನ್ನರ್. ಸ್ವಲ್ಪ ಬುದ್ಧಿನ ಶಾರ್ಪ್ ಮಾಡ್ಕೋಬೇಕು. ಬೆಂಡೆಕಾಯಿ ಜಾಸ್ತಿ ನಿಂಗೆ ಗೊತ್ತಿಲ್ಲ ತಿನ್ಬೇಕು. ಚಿನ್ನಿ? ಗೊತ್ತಿಲ್ಲ. ಇಲ್ಲ ಇಲ್ಲ ಇಲ್ಲ, ಇಲ್ಲ. ಹಾ, ಇದೆ. ಕೊಡು. ಓಕೆ, ಕ್ಲೂ ಕೊಡಿ ಇವಾಗ. ಏನು ಮತ್ತೆ ಚೀಟರ್ಸ್ಗೆಲ್ಲ ಕ್ಲೂ ಕೊಡಲ್ಲ ನಾನು. ಫಸ್ಟ್ ಧವನ್ ಒಂದು ಕ್ವಶನ್ ಕೇಳ್ದ, ಅದಕ್ಕೆ ನಾನು ಆನ್ಸರ್ ಹೇಳಿದೆ. ಆಮೇಲೆ ವಿಡಿಯೋ ಮಾಡ್ಸಿದ್ರೆ ಇವರಿಬ್ರು ಆನ್ಸರ್ ಹೇಳ್ಬಿಟ್ರು, ನನ್ಗೆ ಆ ವಿಡಿಯೋ ತೆಕ್ಕೊಳಕ್ಕೆ ಬಿಡ್ಲಿಲ್ಲ. ಸೊ ವಾಟ್? ಏನಿಲ್ಲ. ಸೊ ಇಂಥ ಚೀಟರ್ಸ್ಗೆ ನಾನು ಕ್ಲೂ ಕೊಡಲ್ಲ. ಅಪ್ಪ ನಾನು ಚಿನ್ನ ಫಸ್ಟ್ ಮಾಡಿಲ್ಲ, ಆಮೇಲೆ ಮಾಡ್ತು, ಆದ್ರೂ ಚೀಟರ್. ಫೇಮಸ್ ವೆರಿ ವೆರಿ ಫೇಮಸ್. ಕಾವೇರಿ. ಕಾವೇರಿನ ಕಾವು ಹೇಳಿದ್ರು. ಅಂದ್ರೆ ರೈಟ್, ನಾ ಕಾವೇರಿ ಅಂದ್ರೆ ಅದೇನೆ. ರೈಟ್ ಅಂತ ಅಂದ್ರು. ಅದೇನೆ ತಪ್ಪಲ್ವಾ? ಕಾವೇರಿ ಅಂದ್ರೆ ನಿಮ್ಗೆ ಏನ್ ಗೊತ್ತಾ, ಇವ್ರ ಪರ್ಪಸ್ ನಮ್ಮನ್ನ ಸೋಲ್ಸ್ಬೇಕು ಅಂತ ಹಿಂಗೆಲ್ಲ ಬೆದ್ದಿದೀವಿ, ಅದನ್ನ accept ಮಾಡ್ತಾ ಇಲ್ಲ. ಮಾಡ್ಬೇಕಂತ. ಕಾವೇರಿ ಕಾವೇರಿ ಖತಮ್. ಬಿಡಿಸೇರುತ್ತಾ ಈಗ? ಬಿಡಿಸೇರುತ್ತಾ ಈಗ? ಚೀಟಿಂಗ್ ಬಿಡಿಸೇರುತ್ತಾ ಈಗ? ಚೀಟಿಂಗ್ ಅವ್ರನ್ನ ಕೇಳು. ಚೀಟಿಂಗ್ ಕಾವೇರಿ ನಾ ಆನ್ಸರು ಇದೇ ಕರೆಕ್ಟ್ ಅಂತ ಲಾಕ್ ಮಾಡ್ಬೇಕು ಆನ್ಸರ್. ಕಾವೇರಿ ಅಂದ್ರಲ್ಲ. ಮೇಡಮ್ ಆಯ್ತು, ನೀನ್ ಇವಾಗ ನಾನು ಆನ್ಸರ್ ಹೇಳಿದೆ ತಾನೆ, ಬ್ರೀತ್ ಅಂತ.
ಅದಕ್ಕೆ ನಾನೇ ಕ್ವಶನ್ ಕೇಳಲಾ? ಅದೇ ಆನ್ಸರ್ ತಾನೇ. ಆನ್ಸರ್ ಇದೆ. ಮನುಷ್ಯ ಏನಿಲ್ಲದೆ ಬದುಕಕ್ಕಾಗಲ್ಲ. ನೀರಿಲ್ದೆ ಬದುಕಕ್ಕಾಗಲ್ಲ. ಯಾಕೆ ನೀರಿಲ್ಲದೆ ಬದುಕಬಹುದು? ನಾವು ಜ್ಯೂಸ್ ಬದುಕಬಹುದು. ಜ್ಯೂಸ್ ಕುಡಿತೀವಿ. ಇದು ಕ್ವಶನ್ ಆನ್ಸರ್ ತರ ಇದೆ, ಇದು ವಿತಂಡ ವಾದ ವಿವಾದ ತರ ಇದೆ. ಓಕೆ, ಇವಾಗ ಯಾರು ಕ್ವಶನ್ ಕೇಳ್ತೀರಾ? ಪ್ರಮೋದ, come on, you can do it. ಎಂಟಿ ಆಗ್ಬಿಟ್ಟಿದೆ. ಇವಾಗ ಕ್ವಶನ್ ಕೇಳಿದ್ನಲ್ಲ. ನೀವು ಆಸಿ. ತಲೆ ಓಡ್ತಲ್ಲ, ಮಂದ ಬುದ್ಧಿ ನಾನಂತ ಇಬ್ರು ಅಪ್ಪ ಇಬ್ರು ಮಕ್ಕಳು ಹೋಟೆಲಿಗೆ ಹೋಗ್ತಾರೆ. ಆದ್ರೆ 3 ಕಾಫಿ ಆರ್ಡರ್ ಮಾಡ್ತಾರೆ. ಇಬ್ರು ಅಪ್ಪ ಇಬ್ರು ಮಕ್ಕಳು ಹೋಟೆಲ್ಗೆ ಹೋಗ್ತಾರೆ. 3 ಕಾಫಿ ಆರ್ಡರ್ ಮಾಡ್ತಾರೆ. ಎಲ್ಲರೂ ಕಾಫಿ ಕುಡಿತಾರೆ. 3 ಕಾಫಿ ಆರ್ಡರ್ ಮಾಡಿ ಎಲ್ಲರೂ ಕಾಫಿ ಕುಡಿತಾರೆ. ಬೈಟು ಗೀಟು ಸರ್ವಿಸ್ ಎಲ್ಲ ಇಲ್ಲ, ಫುಲ್ಲೇ ಕುಡಿತಾರೆ. ಒಂದ್ ಸೆಕೆಂಡ್, ಇಬ್ರು ಅಪ್ಪ ಅಂದ್ರೆ ಇಬ್ರು ಹುಡುಗರು ಅಪ್ಪನ? ಇಬ್ರು ಅಪ್ಪ ಇಬ್ರು ಮಕ್ಕಳು, ಅದೇ ಇವ್ರಿಬ್ರು ಅಪ್ಪ ಅವರು. ಫಾದರ್ಸ್. 2 fathers and 2 children ಹೋಟೆಲ್ಗೆ ಹೋಗ್ತಾರೆ. 3 ಕಾಫಿ ಆರ್ಡರ್ ಮಾಡ್ತಾರೆ. 3 ಜನ ಕಾಫಿ ಕುಡಿದು ಬರ್ತಾರೆ. ಇದು ಹೇಳಿ ಬನ್ನಿ. ಎಕ್ಸ್ಪ್ಲೈನ್. ಅಂದ್ರೆ ನಿಮಿಷ ಹೇಳಿ, ಇನ್ನೊಂದ್ಸರಿ ಹೇಳಿ ಕ್ವಶನ್. ನಾನು ಹೇಳ್ತೀನಿ. ವೇಟ್ ಲಾಸ್ಟ್. ಇಬ್ರು ಅಪ್ಪ ಇಬ್ರು ಮಕ್ಕಳು ಹೋಟೆಲಿಗೆ ಹೋಗ್ತಾರೆ. 3 ಕಾಫಿ ಆರ್ಡರ್ ಮಾಡ್ತಾರೆ. 3 ಜನ ಕಾಫಿ ಕುಡಿತಾರೆ, ಬರ್ತಾರೆ. 3 ಜನ ಕಾಫಿ ಕುಡಿತಾರೆ. ಹೆಂಗೆ? 3 ಜನ ಕಾಫಿ ಕುಡಿ ಬರ್ತಾರೆ. ಇಬ್ರು ಅಪ್ಪ ಇಬ್ರು ಮಕ್ಕಳು ಹೆಂಗಾಗ್ತಾರೆ? ಅದೇ ನೀವ್ ಹೇಳಿದ್ರಲ್ಲ 3 ಜನ ಕುಡಿತಾರೆ ಅಂತ. ಅದೇ ಹೆಂಗೆ? ಇಬ್ರು ಮಕ್ಕಳ ಅಪ್ಪಂದ್ರು, ಅಪ್ಪ ಒಬ್ನೇ. ಇಲ್ಲ, ಇಬ್ರು ಅಪ್ಪಂದಿರಂತೆ. ಅವ್ರು ಹೇಳಿರೋ ಕ್ವಶನ್ ಏನೇ, ಇಬ್ರು ಅಪ್ಪ ಇಬ್ರು ಮಕ್ಕಳು ಹೋಗ್ತಾರೆ ಹೋಟೆಲ್ಗೆ, 3 ಕಾಫಿ ತಗೋತಾರೆ, 3 ಜನ ಕುಡಿತಾರೆ ಅಂತ. 3 ಜನ ಕುಡಿತಾರೆ, ಇನ್ನೊಬ್ರು ಕುಡಿತಾರೆ ನೀವು ಹೇಳಿರಲ್ಲ. ಚಿಕ್ಕ ಮಗು ಇಲ್ಲ. ಚಿಕ್ಕ ಮಗು ಇರುತ್ತೆ. ನೋ, 4 ಜನ ಕುಡಿತಾರ ಕಾಫಿನ? ಇವಾಗ ಇಬ್ರಪ್ಪ ಇಬ್ರು ಮಕ್ಳು ತಾನೇ ಇದಾರೆ. ಸೊ 3 ಕಾಫಿ ತಾನೇ ಆರ್ಡರ್ ಮಾಡ್ತಾರೆ. 3 ಕಾಫಿನ ಅಷ್ಟು ಜನನು ಕುಡಿತಾರೆ. 4 ಜನ ಕುಡಿತಾರಾ? ಎಕ್ಸ್ಪ್ಲೇನ್ ಮಾಡಿ ಹೆಂಗ್ ಕುಡಿತಾರೆ ಅಂತ. ನೋ, ಹೇಳಿದ್ರ ಬೈಟು ಸರ್ವಿಸ್ ಎಲ್ಲ ಇಲ್ಲ. ಇಲ್ಲ. ಒಬ್ರು ಟೀ ಕುಡಿತಾರೆ. ಇವಾಗ you give up? ನೋ. ಅವ್ರಿಗೆ ಶುಗರ್ ಇರುತ್ತೆ ದೊಡ್ಡವ್ರಿಗೆ. ಚಾನ್ಸ್ So wait, 3 ಕಾಫಿನ 4 ಜನ ಕುಡಿತಾರಾ? ನನ್ನ ಕ್ವೆಶ್ಚನ್ ಇಷ್ಟೇ. ಇಬ್ರಪ್ಪ ಇಬ್ರು ಮಕ್ಕಳು ಹೋಟೆಲ್ಗೆ ಹೋಗ್ತಾರೆ. 3 ಕಾಫಿ ಆರ್ಡರ್ ಮಾಡ್ತಾರೆ. ಎಲ್ಲರೂ ಕಾಫಿ ಕುಡಿತಾರೆ, ಬರ್ತಾರೆ. ಎಲ್ಲರೂ ಕಾಫಿ ಕುಡಿತಾರೆ ಬರ್ತಾರೆ. ಹೌದು. ಇಬ್ರಪ್ಪ ಇಬ್ರು ಮಕ್ಕಳು. ನೀವು ಹೇಳಂಗಿಲ್ಲ, ಇಬ್ರಪ್ಪ ಇಬ್ರು ಮಕ್ಕಳು ಹೋಟೆಲ್ಗೆ ಹೋಗ್ತಾರೆ. 3 ಕಾಫಿ ಆರ್ಡರ್, ಎಲ್ಲರೂ ಕಾಫಿ ಕುಡಿತಾರೆ, ಬರ್ತಾರೆ. ಬಂತು. 4 ಜನ ನಮ್ಗೆ ಗೊತ್ತಿಲ್ಲಮ್ಮ. ಇಬ್ರಪ್ಪ ಇಬ್ರು ಮಕ್ಕಳು ಹೋಟೆಲ್ಗೆ ಹೋದ್ರು, ಕಾಫಿ ಊಟ ತಗೊಂಡ್ರು, ಎಲ್ಲರೂ ಕಾಫಿ ಕುಡಿದ್ರು, ಬಂದು. ಇಷ್ಟೇ ನನ್ ಕ್ವೆಶ್ಚನ್. ಅದು ಹೆಂಗೆ ಅಂತ ನೀವು ಚಿಕ್ಕ ಮಗು ಇರುತ್ತೆ. ಒಂದು ಮಗು, ಇಬ್ರಪ್ಪ ಒಂದೇ ಮಗು. ನೋ, ಇಬ್ರು ಮಕ್ಕಳು ಒಬ್ರೇ ಅಪ್ಪ. ಅವಾಗ ಇಬ್ರಪ್ಪ ಹೆಂಗಾಗುತ್ತೆ? ಇಬ್ರಪ್ಪ ಇಬ್ರು ಮಕ್ಕಳು. ಓ ಮೈ ಗಾಡ್! ಅಪ್ಪ ಮಗ ಅವನ ಮಗ. ಅರ್ಥ ಆಯ್ತಾ ನಿಮಗೆ? ಅರ್ಥ ಆಗ್ಲಿಲ್ಲ. ಏನ್ ಹೇಳಿ, ಎಕ್ಸ್ಪ್ಲೈನ್ ಆನ್ಸರ್ ಮಾಡಿದೆ. ನೀನ್ ಹೇಳಿ. ಕಟ್ ಮಾಡು. ಓಕೆ ಗೈಸ್, ಸಿ ಯು ಆಲ್ ಲೇಟರ್. ಬಾಯ್.